ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಸರ್ ಇದ್ದಾರೆ, ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರ ಇದ್ದಾರೆ, ಜೆಡಿಎಸ್ ವಕ್ತಾರರಾದ ಅಶ್ವಿನ್ ಅವರಿದ್ದಾರೆ. ನಮಸ್ಕಾರ, ಮೂವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ರಮೇಶ್ ಬಾಬು ಸರ್, ತಮ್ಮಿಂದಲೇ ಚರ್ಚೆನ ಪ್ರಾರಂಭ ಮಾಡ್ತಾ ನಾವು ಸಲೀಂ ಅಹಮದ್ ಅವರ ಹೇಳಿಕೆ, ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆಯನ್ನ ಒಳಗೊಂಡ ಒಂದು ವರದಿಯನ್ನ ಗಮನಿಸಿದ್ವಿ. ತಮ್ಮ ಗಮನಕ್ಕೂ ಕೂಡ ಬಂದಿರುತ್ತೆ ಅವರ ಹೇಳಿಕೆ ಏನಿದೆ ಅಂತ ಹೇಳಿ. ನನ್ನ ಸಿಂಪಲ್ ಪ್ರಶ್ನೆ ಸರ್, ಎಲ್ಲರೂ ಸೇರಿ ನಿರ್ಧಾರ ಮಾಡಿದ್ದು ಸುರ್ಜೇವಾಲಾ ಅವರ ಸಮಕ್ಷಮದಲ್ಲಿ ಸಮರ್ಥ್ ಅವರು ದಾವಣಗೆರೆ ದಕ್ಷಿಣದ ಕಾಂಗ್ರೆಸ್ ಅಭ್ಯರ್ಥಿ. ಹೀಗಾದ ಮೇಲೂ ಕೂಡ ಪ್ರಚಾರಕ್ಕೆ ಬರ್ದೇ ಇದ್ದವ್ರು ಯಾರು? ಪಕ್ಷದ ವಿರುದ್ಧವಾಗಿ ನಿಂತು ಸಮರ್ಥ್ ಅವರನ್ನ ಸೋಲಿಸಲಿಕ್ಕೆ ಮುಂದಾದ ಕಾಂಗ್ರೆಸ್ನ ನಾಯಕರು ಯಾರು? ತಾವೇನು ಇವತ್ತು ತಮ್ಮ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಾ, ಇದು ಪಿಕ್ ಅಂಡ್ ಚೂಸ್. ಸಲೀಂ ಅಹಮದ್ ರವರು ಮತ್ತು ರಿಜ್ವಾನ್ ರವರು ಪ್ರೆಸ್ ಮೀಟ್ ಮಾಡಿರ್ತಕ್ಕಂಥ ಫುಲ್ ಕಂಟೆಂಟ್ನಲ್ಲಿ ಪ್ರೆಸ್ ಮೀಟ್ ಆದ ನಂತರ ಪತ್ರಕರ್ತರು ಕೇಳಿದಂಥ ಒಂದು ಪ್ರಶ್ನೆಗೆ ಕೊಟ್ಟಂಥ ಒಂದು ಉತ್ತರವನ್ನು ಇಟ್ಕೊಂಡು ತಾವು ವರದಿಯನ್ನು ಕೊಡ್ತಾ ಇದ್ದೀರಾ. ವಾಸ್ತವವಾಗಿ ಇವತ್ತು ಸಲೀಂ ಅಹಮದ್ ಅವರು NSUI ರಾಷ್ಟ್ರೀಯ ಅಧ್ಯಕ್ಷ ಆಗಿದ್ದಂಥವ್ರು, ರಿಜ್ವಾನ್ ರವರು ಕರ್ನಾಟಕದಲ್ಲಿ KPCC ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಂಥವ್ರು. ಅವರ ಒಟ್ಟಾರೆ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ವೋಟರ್ಸ್ಗೆ ಥ್ಯಾಂಕ್ಸ್ ಹೇಳೋಂಥದ್ದು, ಮತ್ತು ಅಲ್ಲಿ ಚುನಾವಣೆಯಲ್ಲಿ ನಾವು ಗೆಲ್ತೀವಿ, ಇದು ಒಟ್ಟಾರೆ ಪರ್ಪಸ್. ಅವರು ಸುದ್ದಿಗೋಷ್ಠಿ ಮಾಡಿ ಹೇಳೋಂಥದ್ದು, ಇವತ್ತು ದಾವಣಗೆರೆಯಲ್ಲಿ ಅತಿ ಹೆಚ್ಚು ಮತಗಳಲ್ಲಿ ನಾವು ಗೆಲ್ತೇವೆ. ಶಾಮನೂರ್ ಅವರ ಫ್ಯಾಮಿಲಿಗೆ ನಮ್ಮ ಅಲ್ಪಸಂಖ್ಯಾತರು ವಿಶೇಷವಾಗಿ ಒತ್ತನ್ನು ಕೊಟ್ಟಿದ್ದಾರೆ, ಓಟನ್ನು ಕೊಟ್ಟಿದ್ದಾರೆ, ಹೈಯೆಸ್ಟ್ ಓಟಲ್ಲಿ ಗೆಲ್ತೀವಿ. ಟೋಟಲ್ ಕಂಟೆಂಟ್ ಆಫ್ ದ ಪ್ರೆಸ್ ಮೀಟ್ ಅದೆಲ್ಲ ಕಡೆ ಇವತ್ತು ವರದಿಯಾಗಿರ್ತಕ್ಕಂಥದ್ದು. ಅದಾದಮೇಲೆ ಉಳಿದಂಥ ವಿಚಾರಗಳು ಮಾತಾಡಿದ್ದಾರೆ, ಅದು ಕೆಲವು ವಿಷಯಗಳನ್ನ ಅವರು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ತಮ್ಮಲ್ಲಿ ಜಮೀರ್ ಅವ್ರ ಬಗ್ಗೆ ಅವರೇನು ಅಸಮಾಧಾನ ವ್ಯಕ್ತಪಡಿಸಿದ್ರು, ಮತ್ತು ನಮ್ಮ ಸುರ್ಜೇವಾಲಾರವರು ಒಂದು ದೂರನ್ನು ಕೊಟ್ಬಿಟ್ಟಿದ್ದಾರೆ ಅಂತೇಳಿ ವರದಿಯಾಗಿರ್ತಕ್ಕಂಥದ್ದು ಸಂಪೂರ್ಣ ಸುಳ್ಳು. ಸುರ್ಜೇವಾಲಾರವರು ಸಮರ್ಥ್ ಅವ್ರನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಲ್ಲ. ಇಲ್ಲಿಂದ ಹೋದಂಥ ಅಭಿಪ್ರಾಯಕ್ಕೆ ಅನುಗುಣವಾಗಿ AICC ಹ್ಯಾಸ್ ಸೆಲೆಕ್ಟೆಡ್ ದ ಕ್ಯಾಂಡಿಡೇಟ್ ಆಫ್ ದಾವಣಗೆರೆ ಸೌತ್. ನಾಟ್ ಓನ್ಲಿ ದಾವಣಗೆರೆ ಸೌತ್, ಬಾಗಲಕೋಟೆ ಸಹಿತವಾಗಿ AICCನವರು ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ರು. ಅದಕ್ಕೆ ಮುಂಚೆ ಸ್ವಾಭಾವಿಕವಾಗಿ ಅಲ್ಲಿರ್ತಕ್ಕಂಥ ಬೇರೆ ಬೇರೆ ಸಮುದಾಯಗಳು ನಮ್ಗೆ ಅವಕಾಶ ಕೊಡಬೇಕು ಅಂತೇಳಿ ಅಲ್ಪಸಂಖ್ಯಾತರು ಮತ್ತು ಬೇರೆಯವ್ರು ಕೇಳಿರ್ತಕ್ಕಂಥದ್ದು ವಾಸ್ತವ ಇದೆ. ಅದನ್ನು ನಿರಾಕರಣೆ ಮಾಡೋದಕ್ಕೆ ಹೋಗೋದಿಲ್ಲ. ಕಾಂಗ್ರೆಸ್ ಪಕ್ಷ ಎಲ್ಲವನ್ನೂ ವಿಮರ್ಶೆ ಮಾಡಿ ಇದು ಉಪಚುನಾವಣೆ ಆಗಿರೋದ್ರಿಂದ ಇಂದಿನಿಂದ ಏನೇನು ಸಂಪ್ರದಾಯ ಇತ್ತೋ ಆ ಸಂಪ್ರದಾಯಕ್ಕೆ ಅನುಗುಣವಾಗಿ ಆ ಸಮುದಾಯಕ್ಕೆ ಟಿಕೆಟನ್ನು ಕೊಟ್ಟಿದ್ದಾರೆ. ಮತ್ತು ಅಲ್ಲಿ ಸಣ್ಣ ಪುಟ್ಟ ಸ್ಥಳೀಯವಾಗಿ ಆ ಸಮುದಾಯದವರು ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸಿರ್ಬೋದು. ವಿಶೇಷವಾಗಿ ನಾಟ್ ಓನ್ಲಿ ಜಮೀರ್ ಖಾನ್, ಬೇರೆ ಬೇರೆಯವರಿಗೆ ಅಸ್ಸಾಂನಲ್ಲಿ ಯಾರು ಹೋಗಬೇಕು, ವೆಸ್ಟ್ ಬೆಂಗಾಲ್ಗೆ ಯಾರು ಹೋಗಬೇಕು, ಕೇರಳಕ್ಕೆ ಯಾರು ಹೋಗಬೇಕು, ತಮಿಳ್ನಾಡಿಗೆ ಯಾರು ಹೋಗಬೇಕು ಅಂತೇಳಿ ದಾವಣಗೆರೆ ಉಪಚುನಾವಣೆ ದಿನಾಂಕ ಅನೌನ್ಸ್ ಆಗೋದಕ್ಕೆ ಮುಂಚೆಲೇ AICCಯಿಂದ ನಮಗೆ ಸೆಲೆಕ್ಷನ್ ಕೊಟ್ಟಿದ್ರು. ಜಮೀರ್ ಅವರು ಕರ್ನಾಟಕಕ್ಕೆ ಸೀಮಿತವಾಗಿಲ್ಲ, ಅವರು ಇವತ್ತು ರಾಷ್ಟ್ರಮಟ್ಟದ ನಾಯಕರಾಗಿ ಬೆಳೆದಿದ್ದಾರೆ. UP ಚುನಾವಣೆಯಲ್ಲಿ ಅವ್ರನ್ನ ನಮ್ಮ AICC ಬಳಸ್ಕೊಂಡಿದೆ. ಬೇರೆ ಬೇರೆ ರಾಜ್ಯದ ಚುನಾವಣೆ ಆದಂಥ ಸಂದರ್ಭದಲ್ಲಿ ಬೆಳೆಸ್ಕೊಂಡಿದೆ. ಕೇರಳದಲ್ಲಿ ಅವ್ರಿಗೆ ಜವಾಬ್ದಾರಿಯನ್ನು ಹಂಚಿಕೆ ಮಾಡಿದ್ರು. ಹಾಗಾಗಿ ಕೇರಳದ ಜವಾಬ್ದಾರಿಯನ್ನು ಮುಗಿಸ್ಕೊಂಡು ತದನಂತರ ಬಂದು ಅವರು ದಾವಣಗೆರೆಯಲ್ಲಿ ಪ್ರಚಾರವನ್ನು ಮಾಡಿದ್ರು. ಒಂದು ಸತ್ಯ ಇದೆ, ಆ ಕ್ಯಾಂಡಿಡೇಟ್ ಅನೌನ್ಸ್ ಆಗೋದಕ್ಕೆ ಮುಂಚೆ ಜಮೀರ್ ಅವರು ಅವ್ರ ಸಮುದಾಯಕ್ಕೆ ಟಿಕೆಟ್ ಬೇಕು, ಸಮುದಾಯದವ್ರಿಗೆ ಅವಕಾಶ ಬೇಕು ಅಂತೇಳಿ ಅವರು ಪ್ರಯತ್ನ ಹಾಕಿದ್ದು ನಿಜ. ಕಾಂಗ್ರೆಸ್ ಪಾರ್ಟಿಲಿ ಈ ಥರ ಯಾವುದೇ ಪ್ರಯತ್ನ ಇದ್ರೂ ಸಹ ಒಂದು ಸಲ ಒಬ್ಬ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ ನಂತರ ಎಲ್ಲ ಸಮುದಾಯಗಳು ಒಟ್ಟಿಗೆ ಕೆಲಸವನ್ನು ಮಾಡ್ತಾರೆ. ಇವತ್ತು ಅದಾಗಿದೆ. ಅಲ್ಲಿ ಏನಿವತ್ತು ವಿಶೇಷವಾಗಿ ಅಲ್ಪಸಂಖ್ಯಾತ ಸಮುದಾಯದವರು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ, ಅವ್ರಿಗೆ ಧನ್ಯವಾದ ಹೇಳೋದಕ್ಕೆ. ಮತ್ತು ದಾವಣಗೆರೆ ಸೌತಲ್ಲಿ ಕಾಂಗ್ರೆಸ್ ಪಾರ್ಟಿ ಹೆಚ್ಚು ಮತಗಳಿಂದ ಗೆಲ್ಲುತ್ತೆ ಅನ್ನೋ ಒಂದು ಸಂದೇಶದ ಹಿನ್ನೆಲೆಯಲ್ಲಿ ಇವತ್ತು ಸಲೀಂ ಅಹಮದ್ ಅವರು ಮತ್ತು ರಿಜ್ವಾನ್ ರವರು ಪತ್ರಿಕಾಗೋಷ್ಠಿಯನ್ನು ಮಾಡಿ ವಿಚಾರಗಳನ್ನ ಹಂಚಿಕೆ ಮಾಡ್ತಾರೆ. ಸರಿ ಸರ್, ನಾನು ಬಿಜೆಪಿ ವಕ್ತಾರರ ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ಒಂದು ಕ್ವಿಕ್ ಡೌಟು. ಕರೆಕ್ಟು, ನಮ್ಮ ವರದಿಯಲ್ಲಿ ಒಂದಷ್ಟು ಲೋಪಗಳಿದ್ರೆ ಅದನ್ನು ಕರೆಕ್ಟ್ ಮಾಡಿದ್ರಿ. ವಿ ವೆಲ್ಕಮ್ ಇಟ್. ಯಾಕಂದ್ರೆ ನಮ್ಮ ವೀಕ್ಷಕರಿಗೆ ಅಲ್ಟಿಮೇಟ್ಲಿ ಬೇಕಾಗಿರೋದು ವಾಸ್ತವವಾಗಿ ಏನಿದೆ ಅಂತ ಹೇಳಿ. ಬಟ್ ನನ್ನ ಪ್ರಶ್ನೆ ಏನಾಗಿತ್ತು, ಸಲೀಂ ಅಹಮದ್ ಅವರು ಕಾಂಗ್ರೆಸ್ ಪಕ್ಷದ್ದೇ ಕೆಲ ನಾಯಕರು ನಿಂತು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಕೆಲಸ ಮಾಡಿದ್ರು ಅಂದ್ರಲ್ಲ, ಅವ್ರು ಯಾರು? ನಾನು ಫಸ್ಟ್ ಕೇಳಿದ್ದು ಅದೇ ಪ್ರಶ್ನೆ, ಈಗ ಕೇಳ್ತಿರೋದು ಅದೇ. ಅಬ್ಸಲ್ಯೂಟ್ಲಿ ಯು ಆರ್ ರೈಟ್. ನೋಡಿ, ಕಾಂಗ್ರೆಸ್ ಪಾರ್ಟಿ ಯಾವತ್ತೂ ಸ್ಥಳೀಯವಾಗಿ ಒಬ್ಬ ನಾಯಕರ ಮೇಲೆ ಡಿಪೆಂಡ್ ಆಗಲ್ಲ. ಇದು ದಾವಣಗೆರೆ ಏನಿದೆ, ಇಟ್ ಈಸ್ ಎ ಕಾರ್ಪೊರೇಷನ್ ಏರಿಯಾ, ಹಲವಾರು ವಾರ್ಡ್ಗಳು ಬರುತ್ತೆ. ಅಲ್ಲಿ ನಿಮ್ಗೊಬ್ಬ ಎಕ್ಸ್ ಕಾರ್ಪೊರೇಟ್ ಇದ್ರೆ ಅವರು ಸಹ ಸ್ಥಳೀಯ ನಾಯಕರೇ. ಈಗಾಗಲೇ ಅಲ್ಲಿ ಜಬ್ಬಾರ್ ಅವರು MLC ಇದ್ದಾರೆ. ನೀವು ಬರೀ ಸ್ಥಳೀಯ ನಾಯಕರುಗಳು ನಮ್ಗೆ ಸಹಕಾರ ಕೊಟ್ಟಿಲ್ಲ ಅಂದ್ರೆ ಬರೀ ಜಮೀರ್ ಅಹಮದ್ ಅವ್ರಿಗೆ ತೋರಿಸೋದಂತಲ್ಲ. ನಾನು ಹೇಳ್ತಾ ಇದ್ದೀನಿ, ಜಮೀರ್ ಅಹಮದ್ ಅವರು ಇವತ್ತು ನಮ್ಮ ಪಾರ್ಟಿನಲ್ಲಿ ಈಸ್ ಎ AICC ಲೀಡರ್, ನಾಟ್ ಲೋಕಲ್ ಲೀಡರ್. ಇವತ್ತಲ್ಲಿ ಅದೇ ತರ ಹಲವಾರು ಕಾರ್ಪೊರೇಟ್ಗಳಿದ್ದಾರೆ. ಇವತ್ತು ಪೈಲ್ವಾನ್ ಅವರು ಏನವತ್ತು ಕ್ಯಾಂಡಿಡೇಟ್ ಆಗಿದ್ರು, ಅವರು ಸಹ ಅವ್ರ ತಮ್ಮ, ಅವ್ರ ಫ್ಯಾಮಿಲಿ, ಎಕ್ಸ್ ಕಾರ್ಪೊರೇಟ್ಗಳು, ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿಗಳು, ಬೇರೆ ಬೇರೆ ವಿಂಗಲ್ಲಿ ದಾವಣಗೆರೆ ಸೌತಲ್ಲಿ
ಸುಮಾರು 20-22 ಜನ KPCC ಮತ್ತು ACC ಪದಾಧಿಕಾರಿಗಳಿದ್ದಾರೆ. ಬೇರೆ ಬೇರೆ ಮೈನಾರಿಟಿ ಕಾರ್ಪೊರೇಷನ್ ಚೇರ್ಮನ್ ಆಗಿದ್ದಂಥವ್ರು ಇದ್ದಾರೆ. ಅದರಲ್ಲಿ ಯಾರು ಅಂತ ಹೇಳಿ ಅವರು ACC ರಿಪೋರ್ಟ್ ಮಾಡ್ತಾರೆ, KPCC ರಿಪೋರ್ಟ್ ಮಾಡ್ತಾರೆ. ಅವ್ರು ಯಾರು ನೇಮ್ ಕೋಟ್ ಮಾಡಿಲ್ಲ. ಇರ್ಬೋದು, ನಾನು ಎಲ್ಲರೂ ಮಾಡಿದ್ದಾರೆ ಅಂತ ಹೇಳೋದಿಲ್ಲ, ಕೆಲವರು ವಿರೋಧವನ್ನು ಮಾಡಿರ್ಬೋದು. ಅದು ಡಿಪೆಂಡ್ ಅಪಾನ್ ವಾಟ್ ಈಸ್ ಗೋಯಿಂಗ್ ಟು ರಿಪೋರ್ಟ್ ಟು ದ KPCC as well as ACC. ಸರಿ, ಜಮೀರ್ ಅವರೇ ಅನ್ನೋ ಅನುಮಾನ ಮಾಧ್ಯಮದವರಿಗೆ ಅಥವಾ ವಿರೋಧ ಪಕ್ಷದವರಿಗೆ ಬರ್ತಿರ್ಲಿಕ್ಕೆ ಬಹುಶಃ ಇದ್ ಕಾರಣ ಇರಬಹುದು. ರವೀಂದ್ರ ರೇಷ್ಮೆ ಸರ್, ಜಮೀರ್ ಅವರು ಬರಬೇಕು ಅಂತ ಹೇಳಿ ಆನ್ ಗ್ರೌಂಡ್ ಇಂದ ಪ್ರಚಾರಕ್ಕೆ ಬೇಡಿಕೆ ಕೇಳ್ತಿದ್ರು ಕೂಡ. ಕೇರಳಕ್ಕೆ ಹೋಗಿದ್ರು, CM ಅವರೇ ಹೇಳಿದ್ರು ಬರ್ತಾರೆ ಅಂತ, ಬಂದ್ರು. ಜಮೀರ್ ಅವ್ರು ಬರ್ಲಿಲ್ಲ ಅಂತಲ್ಲ, ಬಟ್ ಅವರ ಮತ ಪ್ರಚಾರದ ವೈಖರಿ ಬಗ್ಗೆ ಕೂಡ ಕೆಲ ಅಸಮಾಧಾನದ ಮಾತುಗಳು ಆನ್ ಗ್ರೌಂಡ್ ಕೇಳಲಿಕ್ಕೆ ಸಿಕ್ತು. ಹೀಗಾಗಿ ಇವತ್ತು ಸಲೀಂ ಅಹಮದ್ ಅವ್ರು ಹೇಳ್ತಾ ಇರೋದು ಜಮೀರ್ ಅವ್ರು ಇರಬಹುದಾ ಅನ್ನೋ ಅನುಮಾನ ಬರ್ಲಿಕ್ಕೆ ಸಕಾರಣಗಳು ಇದೆಯಾ ಅಥವಾ ಊಹಾಪೋಹನ ಅಂತ ಹೇಳಿ. ಟಿಕೆಟ್ ಹಂಚಿಕೆ ಸಂದರ್ಭದಲ್ಲೇ ಅಲ್ಲಿ ಮುಸ್ಲಿಮರು ಬಹಿರಂಗವಾಗಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸೋದ್ರಿಂದ ಜಮೀರ್ ಅನುಪಸ್ಥಿತಿ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇದೆ. ಇವತ್ತು DK ಶಿವಕುಮಾರ್ಗೆ ಹೆಚ್ಚು ಸಮಯ ಕೊಡ್ಲಿಕ್ಕಾಗಲಿಲ್ಲ. ಅವ್ರು ಅಸ್ಸಾಂ ಜವಾಬ್ದಾರಿ ಕೊಟ್ಟಿದ್ರು, ರಮೇಶ್ ಅಲ್ವಾ. ಪ್ರಿಯಾಂಕಾ ವಾದ್ರಾ ಅವ್ರ ಜೊತೆಗೆ DK ಶಿವಕುಮಾರ್ ಮೇನ್ ಕ್ಯಾಂಪೇನರ್ ಸ್ಟಾರ್ ಕ್ಯಾಂಪೇನರ್ ಅಸ್ಸಾಂನಲ್ಲಿ, ಅವ್ರಿಗೂ ಕೂಡ ಹೆಚ್ಚು ಸಮಯ ಕೊಡ್ಲಿಕ್ಕಾಗಲಿಲ್ಲ. ಆದರೆ ಈ ಒಳೇಟಿನ ರಾಜಕೀಯ ಇದೆಯಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಹೊಸದಲ್ಲ, ಅದು ಆಳು ಪಕ್ಷದಲ್ಲಿರಲಿ ವಿರೋಧ ಪಕ್ಷದಲ್ಲಿರಲಿ. 2008ರಲ್ಲಿ BJP ಅವರು 110ಗೆ ಬಂದು ನಿಂತುಬಿಟ್ರು, ಲಾರ್ಜೆಸ್ಟ್ ಪಾರ್ಟಿ, ಬಟ್ ಶಾರ್ಟ್ ಆಫ್ 3 ಸೀಟ್ಸ್. ಅವರು ಮೊದಲನೇ ಸಾರಿ ದೊಡ್ಡ ಪ್ರಮಾಣದ ಆಪರೇಷನ್ ಕಮಲ ಮಾಡಿದ್ದು ಅವಾಗಲೇ 8 ಸೀಟ್ ಖಾಲಿ ಮಾಡಿಸ್ಬಿಟ್ಟು ಎಲೆಕ್ಷನ್ ನಡೀತು. ಬೈ ಎಲೆಕ್ಷನ್ ನಡೆದ್ರೆ 5 BJP 3 JDS, ಕಾಂಗ್ರೆಸ್ 0. ಅವಾಗ ದೊಡ್ಡ ಮತ್ತು ಚೌಡಯ್ಯ ಮೆಮೋರಿಯಲ್ ಹಾಲಲ್ಲಿ ದೊಡ್ಡ ಸಮಾವೇಶ ನಡೀತು ಹಿರಿಯ ನಾಯಕರದು. 3 ತಾಸಾದ್ರೂ ಏನೂ ಪರಿಹಾರ ಸಿಗಲಿಲ್ಲ. ಕೊನೆಗೆ ಹ್ಯಾರಿಸ್ ಅವರು ಸೂಚನೆ ಕೊಟ್ರಂತೆ, ಈ ಪಕ್ಷದ ಈ ಥರದ ಹೀನಾಯ ಸೋಲಿಗೆ ಯಾರು ಕಾರಣ ಅಂತ ತೀರ್ಮಾನವನ್ನು ನಾವು ಹೈಕಮಾಂಡ್ ಬಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಇತ್ಯರ್ಥ ಮಾಡಿದ್ರು. 2012ರಲ್ಲಿ ಅವಾಗಲೂ ವಿರೋಧ ಪಕ್ಷದಲ್ಲಿದ್ದರು. ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ, ವಿಧಾನ ಪರಿಷತ್ ಚುನಾವಣೆ ಬಂತು. ಸಿದ್ದರಾಮಯ್ಯನವರು CM ಇಬ್ರಾಹಿಂ ಕೊಡಬೇಕು ಅಂತ ಹೇಳಿದ್ರು. ಅದಾಗಲೇ ಅವ್ರು ಮಾತು ನಡೀಲಿಲ್ಲ. ಇಕ್ಬಾಲ್ ಅಹಮದ್ ಸರ್ಡಿಗೆ ಅವರು ಕೊಟ್ಬಿಟ್ರು. ಸಿದ್ದರಾಮಯ್ಯನವರು ಸರ್ಕಾರಿ ನಿವಾಸದ ವಿರೋಧ ಪಕ್ಷದ ನಾಯಕರ ನಿವಾಸದ ಆವರಣದಲ್ಲೇ ಬೈರತಿ ಸುರೇಶ್ ಅವರು ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ವತಂತ್ರವಾಗಿ ಸ್ಪರ್ಧಿಸ್ತಾ ಇದ್ದೀನಿ ಅಂತ ಕಣಕ್ಕೆ ಕಳೆದ್ಬಿಟ್ರು. ರಿಸಲ್ಟ್ ಬಂತು. ಇಬ್ರು ಅಧಿಕೃತ 3 ಜನರ ಪೈಕಿ ಮೋಟಮ್ಮ ಮತ್ತು MR ಸೀತಾರಾಮ್ ಕಟಾನ್ಕಟಿ 19 ವೋಟ್ಸ್ ತಗೊಂಡು ಗೆದ್ರು. ಸೋತವ್ರು ಯಾರು? ಇಕ್ಬಾಲ್ ಅಹಮದ್ ಸರ್ಡ್ಗಿ. ಗೆದ್ದು ಬೈರತಿ ಸುರೇಶ್ 23 ಉಳಿದವ್ರಿಗಿಂತ ಎಲ್ಲರಿಗಿಂತಲೂ ಜಾಸ್ತಿ ತಗೊಂಡು ಗೆದ್ದುಬಿಟ್ಟಿದ್ರು. ಈ ಥರದ್ದು ನಡೀತಾನೆ ಇರುತ್ತೆ. ಆಗ್ಲೂ ಕೂಡ ಇದಕ್ಕೆ ಯಾರು ಕಾರಣ ಆ ಕಾರಣ ಅಂತ ಚರ್ಚೆ ನಡೀತೇ ಇರುತ್ತೆ. ಅದೇನಾಗಲ್ಲ, ತಾತ್ಕಾಲಿಕ ಅವ್ರ ಮೇಲೆ ಒಂದು ಶಿಸ್ತು ಕ್ರಮ ತಗೊಳ್ತಾರೆ, ಮುಂದೆ ಅವ್ರು ವಾಪಸ್ ಬಂದ್ಬಿಡ್ತಾರೆ ಗೌರವಾನ್ವಿತರಾಗಿ, ಮುಂದೆ ಅವರೇ ಹೆಚ್ಚು ಪವರ್ಫುಲ್ ಆಗಿಬಿಡ್ತಾರೆ. ಆವತ್ತಿನ 8 ಸತತ ಸೋಲುಗಳಾಗಿದ್ದು ಶೂನ್ಯ. ಮೊದಲನೇ ಬಾರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಆ ಥರ ಶೂನ್ಯ ಸಂಪಾದನೆ. 8 ಬೈ ಎಲೆಕ್ಷನ್ 1 ಸೀಟ್ ಬಂದಿರಲಿಲ್ಲ. ಆಗ ಕೂಡ ಯಾರು ಅನ್ನೋದೊಂದು ಇವತ್ತು ಕೂಡ ಒಂದು ಅಗೋಚರ ಕುತೂಹಲ ಹಂಗೆ ಉಳ್ಕೊಂಡ್ಬಿಟ್ಟಿದೆ. ಗೊತ್ತಿದೆ ಎಲ್ರಿಗೂ ಯಾರು ಅಂತಂದ್ಬಿಟ್ಟು. ಬಟ್ ಅದನ್ನ ಮಾಡಿದವರು ತಮ್ಮ ಗುರಿ ಸಾಧನೆ ಮಾಡಿಬಿಟ್ರು, ಮುಂದೆ ಭಾಳ ಯಶಸ್ವಿಯಾಗ್ಬಿಟ್ರು. ಸೊ ಈಗ ದಾವಣಗೆರೆಯಲ್ಲಾಗಿದ್ದು ಇದು ಬೇರೆ, ಒಳೆ ಇಟ್ಕೊಟ್ರು, ಅದಾಯಿತು ಇದಕ್ಕಿಂತ ಮೊದಲೇ ಬಾರಿಗೆ ಮುಸ್ಲಿಮರು, ಕರ್ನಾಟಕ ಮುಸ್ಲಿಮರು, ಇಡೀ ಭಾರತ ಮುಸ್ಲಿಮರಿಗೆಲ್ಲ ಗೊತ್ತಾಗೋ ರೀತಿಯಲ್ಲಿ ತಮ್ಮ ಪ್ರತಿಭಟನೆಯನ್ನು ದಾಖಲಿಸ್ತಾ ಬಂದರು. ಆ 14 ಜನ ಕೊನೆಗೆ ಉಳ್ಕೊಂಡ್ಬಿಟ್ರಲ್ಲ. ಆ ಪೈಲ್ವಾನ್ ರಿಟೈರ್ಮೆಂಟ್ ಘೋಷಿಸಿದ್ರು, ಉಳಿದವರು ಯಾರು ರಿಟೈರ್ ಆಗಲಿಲ್ಲ. ಅಂಡ್ SDPI ಆಮೇಲೆ ಮತ್ತೊಬ್ಬ ಪಕ್ಷೇತರ ಅಭ್ಯರ್ಥಿ ಅವರು ಕಡೆ ಕ್ಷಣದವರೆಗೂ ಪ್ರಚಾರ ಮಾಡ್ತಾ ಬಂದರು. ಸಾಮಾಜಿಕ ಜಾಲತಾಣದಲ್ಲಿ ಬರೀ ಕರ್ನಾಟಕ ಮುಸ್ಲಿಮರಲ್ಲ, ಭಾರತದಾದ್ಯಂತ ಎಲ್ಲ ರಾಜ್ಯಗಳ ಮುಸ್ಲಿಮರು ಒಂಥರ ಅಸಮಾಧಾನ ಪ್ರಕಟಿಸ್ತಾ ಬಂದಿದ್ದಾರೆ. ಯಾಕೋ ಕಾಂಗ್ರೆಸ್ ನಡವಳಿಕೆ ನಮ್ಮ ಬಗ್ಗೆ ಸರಿಯಾಗಿಲ್ಲ ಅಂತ. ನೀವೆಲ್ಲ ಸ್ಕೂಲ್ ಮಕ್ಕಳಾಗಿದ್ರೆ ಅಂತ ನೀವಂತೂ ಹುಟ್ಟಿರಲೇ ಇಲ್ಲ. ಒಂದು ಕಾಲದಲ್ಲಿ ಕಾಂಗ್ರೆಸ್ ಮಹಾರಾಷ್ಟ್ರದಲ್ಲಿ ಅಬ್ದುಲ್ ರೆಹಮಾನ್ ಅಂಟುಲೆ ಅಂತ ಮುಖ್ಯಮಂತ್ರಿ ಇದ್ರು, ಬಿಹಾರ್ನಲ್ಲಿ